ಬೆಳಗ್ಗೆ ಗಂಗಾನಗರ್ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡಿರುವ ಸುಮಿತ್ರಾ ಪಕೋಡೆಯನ್ನು ಟ್ರೈನ್ ಬಂದು ನಿಂತಿದ ತಕ್ಷಣ ಬೇಗ ಬೇಗ ಎತ್ಕೊಂಡು ಅದನ್ನ ಮಾರಕ್ಕಂತ ಹೋಗ್ಬಿಡ್ತಾಳೆ. ಪಕೋಡಿ ಬೇಕಮ್ಮ, ಪಕೋಡಿ, ಬಿಸಿ ಬಿಸಿ ಈರುಳ್ಳಿ ಹಾಕಿ ಮಾಡಿರುವ ಪಕೋಡಿ. ಪಕೋಡಿ ತಗೊಳ್ಳಿ ಅಣ್ಣ. ಬೇಡಮ್ಮ. ಸರಿ ಸಾರ್. ಸುಮಿತ್ರಕ್ಕ, 1 ಪ್ಲೇಟ್ ಪಕೋಡ. ಅರೇ ಅಶೋಕಣ್ಣ, ನೀವಾ ಎಲ್ಲಾದ್ರೂ ಹೋಗ್ತಿದ್ದೀರಾ? ಮತ್ತೆ ನಿಮ್ಮ ಕೆಲ್ಸದ ವಿಷಯ ಏನಾಯ್ತಣ್ಣ? ಹೌದು ಸುಮಿತ್ರಕ್ಕ, ನೆಕ್ಸ್ಟ್ ವೀಕು ಇಂಟರ್ವ್ಯೂ ಒಂದಿದೆ. ಮಾವನ್ ಮನೆಗೆ ಅಮ್ಮನನ್ನ ಕರ್ಕೊಂಡು ಹೋಗಕ್ ಬರ್ತಾ ಇದ್ದೀನಿ. ಸರಿ ಸರಿ ತಗೊಳ್ಳಿ ಅಣ್ಣ. ಒಳ್ಳೆ ಇದೆ. ನಿಮ್ಮ ಕೈಯ ಪಕೋಡ ಮತ್ತೊಂದು ಚಹಾ ಸಿಕ್ಕಿದ್ರೆ ಸಾಕು, ಆ ಇಡೀ ದಿನಾನೇ ಒಳ್ಳೇದಾಗುತ್ತೆ. ನೀವು ಮಾಡಿರೋ ಪಕೋಡ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮ್ಮ ಪಕೋಡ ತಿನ್ನೋಕೆ ಕೆಲವು ಸರಿ ಇಲ್ಲಿಗೆ ಬರ್ತೀನಿ. ನೀನು ಕೂಡ ಪಕೋಡ ತಿನ್ನಲ್ವಾ? ಅಯ್ಯೋ ಬೇಡ ಬೇಡ, ನೀನೇ ತಿನ್ನು. ಈ ಗಲೀಜ್ ಪಕೋಡ ನಾನ್ ತಿನ್ನೋದಿಲ್ಲ. ಅಶೋಕ್ ಜೊತೆ ಕೂತಿರುವ ಹುಡುಗಿ ಮಾತಾಡಿದ್ದು ಸರಿ ಅನ್ಸೋದಿಲ್ಲ ಸುಮಿತ್ರಾಗೆ. ಯಾಕಂದ್ರೆ ಅವರ ಪಕೋಡಿ ಬಗ್ಗೆ ಅವಳು ತಪ್ಪಾಗಿ ಮಾತಾಡ್ತಾಳೆ. ಸುಮಿತ್ರಾ ಏನು ಮಾತಾಡೋದಿಲ್ಲ, ಅವಳು ಮುಂದೆ ನಡ್ಕೊಂಡು ಹೋಗ್ಬಿಡ್ತಾಳೆ. ಅರೇ ಪಕೋಡ ಕೊಡಮ್ಮ, ಚೆನ್ನಾಗಿರತ್ತಾ? ಅರೆ, ಹೀಗೆ ಯಾರ ಮುಖಕ್ಕೂ ಹಾಗೆ ಹೇಳ್ಬಾರ್ದು ಕಣೆ. ನೋಡ ಅಶೋಕ್, ನೀನೊಂದ್ ಪಕೋಡ ಮಾರೋಳ ಬಗ್ಗೆ ನನ್ನ ಹತ್ರ ಜಗಳ ಮಾಡ್ತಿದ್ಯಾ? ಅವಳೇನ್ ನಿನ್ ರಿಲೇಟಿವ್ ಅಲ್ಲ, ಏನೂ ಇಲ್ಲ, ಸುಮ್ನೆ ಇರು. ಸುಮಿತ್ರಾ ಪಕೋಡಿ ಮಾರುವಾಗ ಅವಳ ಮಾತುಗಳು ಅವಳಿಗೆ ಕೇಳಿಸ್ತಿತ್ತು. ಅವಳ ಕೈಲಿ ತಳ್ಕೊಳಕ್ಕಾಗಿಲ್ಲ, ಆದ್ರೂ ಸಹ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ನಿಧಿ ಮಾತಾಡೋದ್ ಕೇಳಿಸ್ಕೊಂಡು ಸುಮಿತ್ರಾಗ್ ಬೇಜಾರಾಗತ್ತೆ. ಯಾವಾಗ್ಲೂ ಹಿಂಗೇ ನಡೀತಾ ಇತ್ತು. ಸ್ವಲ್ಪ ಜನಕ್ಕೆ ಸುಮಿತ್ರನ ಪಕೋಡ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ತು. ಮತ್ತೆ ಇನ್ನು ಸ್ವಲ್ಪ ಜನಕ್ಕೆ ಸುಮಿತ್ರನ ಪಕೋಡ ಅಂದ್ರೆ ಇಷ್ಟನೇ ಆಗ್ತಿರ್ಲಿಲ್ಲ. ಅಮ್ಮ ಏನಾಯ್ತು? ಯಾಕಷ್ಟು ಬೇಜಾರಾಗಿದ್ಯಾ? ಯಾರಾದ್ರೂ ಏನಾದ್ರೂ ಅಂದ್ರ? ನನಗೆ ಗೊತ್ತು ನಿನ್ನ ಅಮ್ಮನ ಮುಖ ಯಾಕೆ ಚೇಂಜ್ ಆಗಿದೆ ಅಂತ. ಆ ಹುಡುಗಿ ಹಾಗೆ ಹೇಳುವಾಗ ಮಾಧವ್ ಕೂಡ ಅಲ್ಲೇ ಚಾ ಮಾರ್ತಾ ಇದ್ದ. ಸುಮಿತ್ರ, ನನಗೆ ಮಾಧವ್ ಎಲ್ಲ ಹೇಳ್ದ. ಆ ಹುಡುಗಿ ಉಲ್ಟಾ ಮಾತಾಡಿದ್ದು. ಅದಕ್ಕೆ ನಾನು ನಿನಗೆ ಹೇಳಿದ್ದು, ನಾನ್ ಕೆಲ್ಸಕ್ಕೆ ಹೋಗ್ತೀನಿ, ನೀವ್ ಯಾಕೆ ಅಲ್ಲಿ ಹೋಗ್ತೀರಾ ಅಂತ. ಮೊದಲು ಏನಂತಂದ್ರೆ ಎಲ್ಲಾ ಕೆಲ್ಸದಲ್ಲಿ ಕೆಟ್ಟದು ಒಳ್ಳೇದು ಅಂತ ಎಲ್ಲಾನು ಇರತ್ತೆ. ಅದಕ್ಕಂತ ನಾವ್ ಕೆಲ್ಸಕ್ಕೆ ಹೋಗದೆ ಇರತ್ತಾಗತ್ತಾ ಹೇಳಿ? ಆಗ ತುಂಬಾ ಬೇಜಾರೇ ಆಯ್ತು. ಆದ್ರೆ ಯಾರಾದ್ರೂ ಹೊಗಳ್ದಾಗ ತುಂಬಾ ಸಂತೋಷ ಆಗತ್ತಲ್ವಾ? ಅದೇ ತರನೇ ಒಳ್ಳೇದು ಕೆಟ್ಟದು ಎಲ್ಲ ಇರತ್ತೆ. ಕೆಲ್ಸಕ್ ಹೋಗ್ದೆ ಬಿಟ್ರೆ ನಮ್ ಕನಸು ನನಸಾಗತ್ತಾ? ನಿಮ್ಗೆ ಎಷ್ಟೋ ಹೊಟ್ಟೆ ನೋವು ಬಿದ್ರು ನೀವು ರಿಕ್ಷಾ ಓಡ್ಸಕ್ಕೆ ಹೋಗ್ತೀರಾ ಅಲ್ವಾ ರೀ? ಯಾರಿಗೋಸ್ಕರ? ನಮ್ಮ ಮಗಳಿಗೋಸ್ಕರ ಅಲ್ವಾ? ನಮ್ಮ ಮಗಳನ್ನ ಹೆಂಗ್ ಓದ್ಸೋದು? ನಾನು ಕೆಲ್ಸ ಮಾಡಿದ್ರೇನೆ ನಮ್ಗೆ ಎಲ್ಲಾನು ಚೆನ್ನಾಗ್ ನಡೆಯೋದು ಸಂಸಾರ. ಇಲ್ಲಾಂದ್ರೆ ತುಂಬಾ ಕಷ್ಟ ರೀ. ನಮ್ಮ ಮಗಳು ಚೆನ್ನಾಗ್ ಓದ್ಬೇಕಲ್ವಾ? ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಅದಕ್ಕೋಸ್ಕರ ಖಂಡಿತ ನಾವ್ ಕಷ್ಟಪಡ್ಬೇಕು. ಹೌದಮ್ಮ, ಇನ್ನು 10ನೇ ಕ್ಲಾಸ್ ನಾನು ಓದಿ ಮುಗಿಸಿದ ನಂತರ ನಾನು ಕೂಡ ಯಾವ್ದಾದ್ರೂ ಒಂದು ಕೆಲ್ಸಕ್ಕೆ ಹೋಗ್ತೀನಿ. ಆಮೇಲೆ ನೀನು ಕೆಲ್ಸಕ್ಕೆ ಹೋಗ್ಬೇಕಾಗಿರೋ ಅವಶ್ಯಕತೆ ಇರಲ್ಲ. ಅಯ್ಯೋ ಇಲ್ಲ ಅಲ್ಲ, ನೀನು ಇನ್ನೂ ಜಾಸ್ತಿ ಓದ್ಬೇಕು. ನೀನು ತುಂಬಾ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು. ನಾವಿಬ್ರು ಇದ್ದೀವಲ್ವಾ, ನಾವು ಕೆಲ್ಸ ಮಾಡಿ ನಿನ್ನ ಚೆನ್ನಾಗ್ ಓದಿಸ್ತೀವಿ, ಸರಿನಾ? ನೀನ್ ಸಮಯ ಬರೋವಾಗ ನೀನ್ ಕೆಲ್ಸ ಮಾಡು. ಸುಮಿತ್ರಾ ತುಂಬಾನೇ ಒಳ್ಳೆಯವಳು. ಒಂದಿನ ಅವಳು ಟ್ರೈನಲ್ಲಿ ಪಕೋಡ ಮಾರ್ತಿರ್ತಾಳೆ. ಪಕೋಡಿ ಅಮ್ಮ, ಪಕೋಡಿ, ಬಿಸಿ ಬಿಸಿ ಪಕೋಡಿ, ಈರುಳ್ಳಿ ಪಕೋಡಿ. ಪಕೋಡಿ ಅಮ್ಮ, ಒಂದು 20 ರೂಪಾಯಿಗೆ ಪಕೋಡಿ ಕೊಡಿ. ಕೊಡ್ತೀನಮ್ಮ. ಏನಿದು ಪಕೋಡಿ ಹಿಂಗೆ ತಣ್ಣಗಿದೆ, ಬೇಕಾಗಿಲ್ಲ, ಒಳಗೋಗ್ಬಿಟ್ಟಿದೆ, ತಗೋ ಇದು ವಾಪಸ್. ಹಂಗಂತ ಹೇಳಿದ್ರೆ ಅದು ತಗೊಂಡ್ಬಿಟ್ಟು ಹೋಗ್ಬಿಡ್ತಾಳೆ. ಈ ಸಲ ಸುಮಿತ್ರಾ ಟ್ರೈನ್ ತುಂಬಾ ಸ್ಪೀಡಾಗಿ ಹೋಗ್ತಿರುವ ಕಾರಣದಿಂದ ಇಳಿಯಕ್ಕಾಗಿಲ್ಲ. ಅದಕ್ಕೆ ಅದರಿಂದ ಅವಳು ಸುಮಿತ್ರಾ ಅದೇ ಟ್ರೈನಲ್ಲಿ ಇರ್ತಾಳೆ. ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳ್ಕೊಳ್ಳೋಣ ಅನ್ಕೋತಾಳೆ. ಅದ್ರ ನಂತರ ಸ್ವಲ್ಪ ಹೊತ್ತು ಆ ಲೇಡಿ ಇದ್ದ ಅದೇ ಬೋಗಿಯಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತ ಹೋಗಿ ನಿಂತ್ಕೋತಾಳೆ. ಅಲ್ಲೇ ಮತ್ತೆ ಪಕೋಡ ಮಾರಕ್ಕೆ ಅವಳು ಶುರು ಮಾಡ್ತಾಳೆ. ಸ್ವಲ್ಪ ತಾದ ನಂತರ ನೆಕ್ಸ್ಟ್ ಸ್ಟೇಷನ್ ಬಂದ್ಮೇಲೆ ಅವಳು ಕೂಡ ಇಳ್ಕೋತಾಳೆ. ಸುಮಿತ್ರಾ ಕೂಡ ಗಂಗಾನಗರ್ಗೆ ಹೋಗ್ಬೇಕಂತ ಟ್ರೈನ್ಗೋಸ್ಕರ ಕಾಯ್ತಿರ್ತಾಳೆ. ವಾಪಸ್ ಹೋಗೋ ಟ್ರೈನ್ ಯಾವಾಗ ಬರುತ್ತೆ ಅಂತ ಅವಳು ಕಾಯ್ತಾ ಇರ್ತಾಳೆ. ವಾಪಸ್ ಹೋಗೋ ಟ್ರೈನ್ ಬಂದ್ಮೇಲೆ ಅವಳು ಆ ಟ್ರೈನ್ಗೆ ಹತ್ ಬಿಡ್ತಾಳೆ. ಸಡನ್ ಆಗಿ ಸುಮಿತ್ರಾ ಅಲ್ಲೇ ಇದ್ದ ಒಂದು ಲೇಡಿನ ನೋಡ್ತಾಳೆ. ಅವರ ಪಕ್ಕದಲ್ಲಿ ಇನ್ನೊಂದ್ ಹೆಂಗ್ಸ್ ಕೂತಿರ್ತಾಳೆ. ಅವರ ಕೈಯಲ್ಲಿ ಒಂದು ಮಗು ಕೂಡ ಇರುತ್ತೆ. ಈ ಮಗು ಅಂತೂ ಸ್ವಲ್ಪ ಮುಂಚೆನೆ ಅವ್ರ ಅಮ್ಮನ ಜೊತೆ ಬೇರೆ ಸ್ಟೇಷನ್ ಅಲ್ಲಿ ಇರೋದು ಅವಳು ನೋಡ್ತಾಳೆ. ಇದು ನಿಧಿ ಅಲ್ವಾ? ಅವತ್ತು ಅಶೋಕಣ್ಣನ್ ಜೊತೆ ನಾನು ನೋಡಿದ್ದೆ. ಈ ಹೆಂಗಸ್ ಯಾರಪ್ಪ? ಈ ಮಗು ಅಂತೂ ಅವ್ರ ಅಮ್ಮನ ಜೊತೆ ನಾನು ಇದ್ದಾಗ ನೋಡ್ದೆ, ಪಕೋಡೆ ಕೊಟ್ಟೆ, ಅವರು ಬೇರೆ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ರು. ಇವಾಗ ಈ ಮಗು ಇಲ್ಲಿದೆ. ಮಗು ಇವ್ರ ಜೊತೆ ಏನ್ ಮಾಡ್ತಿದೆ? ನಿಧಿ ಅಂತೂ ಸುಮಿತ್ರನ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಮುಖದ ಮೇಲೆ ಆ ಭಯ ಅಂತೂ ಚೆನ್ನಾಗ್ ಕಾಣಿಸ್ತಾ ಇತ್ತು. ನಿಧಿ ಅಕ್ಕ, ನನ್ ಜ್ಞಾಪಕ ಇದೆಯಾ? ಅವತ್ತು ಅಶೋಕಣ್ಣನ್ ಜೊತೆ ಇದ್ರಲ್ವಾ, ಪಕೋಡ ತಿಂತಿದ್ರಿ? ಯಾರು? ಯಾವ ಅಶೋಕು ನನಗ್ ಗೊತ್ತಿಲ್ಲ. ನೀನೇನೋ ತಪ್ಪಾಗಿ ತಿಳ್ಕೊಂಡಿದ್ಯಾ. ಪಕೋಡ ಕೊಟ್ಟೆ, ಇಲ್ಲಿಂದ ಹೋಗು. ಇಲ್ಲೇನೋ ತಪ್ಪು ನಡೀತಿದೆ ಅಂತ ಸುಮಿತ್ರಾಗ್ ಚೆನ್ನಾಗ್ ಗೊತ್ತಾಗತ್ತೆ. ಯಾಕಂದ್ರೆ ನಿಧಿ ಬೇಕಂತಾನೆ ಯಾರಂತ ಗೊತ್ತಿಲ್ಲ ಅಂತಾಳೆ. ಆ ಮಗು ಎತ್ಕೊಂಡಿರುವ ಹೆಂಗಸು ಆ ಮಗುವಿನ ತಾಯಿನೇ ಅಲ್ಲ, ಅವಳು ಬೇರೆ ಯಾರೋ. ಸುಮಿತ್ರಾ ತುಂಬಾ ಟೆನ್ಷನ್ ಆಗ್ತಾಳೆ. ಇವಾಗ ಅವಳಿಗಿರೋದು ಒಂದೇ ಒಂದ್ ದಾರಿ, ಟ್ರೈನ್ ಮುಂದೆ ಹೋಗಕ್ಕಿಂತ ಮುಂಚೆ ಟಿಟಿಗೆ ಎಲ್ಲಾ ವಿಷಯ ಹೇಳ್ಬೇಕು ಅಂತ. ಅದ್ಗೆ ಈ ಪಕೋಡ ಮಾರೋಳು ನನ್ನನ್ನ ಕಂಡಿಡ್ಬಿಟ್ಲು. ಬನ್ನಿ ನಾವು ಬೇರೆ ಬೋಗಿಯಲ್ಲಿ ಹೋಗಿ ಕೂತ್ಕೊಳ್ಳೋಣ. ಆಮೇಲೆ ಟ್ರೈನ್ ಸ್ವಲ್ಪ ಮುಂದೆ ಹೋದ ನಂತರ ನಮ್ಗೆ ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಬನ್ನಿ ಇವಾಗ ಸ್ವಲ್ಪ ಭದ್ರವಾಗಿರೋಣ. ಇಲ್ಲ ಅಂದ್ರೆ ಈ ಪಕೋಡ ಮಾರೋಳು ಎಲ್ಲಾನು ನಾಶ ಮಾಡ್ಬಿಡ್ತಾಳೆ ನೋಡಿ ಅಕ್ಕ.
ನಾವೀ ಮಗುನ ಬೇರೆ ಡಬ್ಬಗೆ ತಗೊಂಡೋಗ್ಬೇಕು. ಸರಿ ಸರಿ, ಬಾ ಬೇರೆ ಡಬ್ಬಗ್ ಹೋಗ್ಬಿಡಣ. ಆಗ ಮಗು ಎದ್ಬಿಡ್ತಾನೆ. ಆಮೇಲೆ ಅವನು ಜೋರಾಗಿ ಅಳ್ತಾನೆ. ಮತ್ತೆ ಇಳಿದು ಅವನು ಅಮ್ಮನ್ನ ಅಲ್ಲೇ ಹುಡ್ಕಕ್ಕೆ ಶುರು ಮಾಡ್ಬಿಡ್ತಾನೆ. ಸುಮಿತ್ರಾ ಆ ಮಗುವನ್ನು ಎತ್ಕೋತಾಳೆ ಮತ್ತೆ ಆ ಮಗುವನ್ನು ಮುದ್ದಾಡ್ತಾಳೆ. ಆಗ ಕರೆಕ್ಟಾಗಿ ಟಿಟಿ ಅಂಕಲ್ ಬರ್ತಾರೆ. ನೀನ್ ಭಯ ಪಡ್ಬೇಡ ಮಗ್ನೆ, ಈಗ್ಲೇ ನಿನ್ನ ಅಮ್ಮನ ಹತ್ರ ಕರ್ಕೊಂಡೋಗ್ತೀನಿ. ಈಗ ಟಿಟಿ ಅಂಕಲ್ ಇವ್ರಿಬ್ಬರನ್ನೂ ಹಿಡ್ಕೊಂಡ್ಬಿಡ್ತಾರೆ. ಸುಮಿತ್ರಮ್ಮ, ರೈಲು ನಿಂತಿದೆ. ಪೊಲೀಸ್ನವ್ರನ್ನ ಕರೆಯೋಣ. ಈ ಮಕ್ಳು ಕದಿಯೋರನ್ನ ಪೊಲೀಸಿಗೆ ಹಿಡಿದು ಕೊಡೋಣ ನಾವಿವತ್ತು. ಒಳ್ಳೆ ಕೆಲ್ಸ ಮಾಡಿದ್ಯಾ ಸಾಬ್. ಆ ಸ್ಟೇಷನ್ ಅಲ್ಲಿ ಇವ್ರ ಅಮ್ಮ ಇರ್ತಾರೆ. ಇವನ್ನ ಅಲ್ಲಿಗೆ ಕರ್ಕೊಂಡೋಗೋಣ ಸರ್. ನಾನ್ ಇನ್ನೊಂದ್ ಸ್ಟೇಷನ್ಗೆ ಕಾಲ್ ಮಾಡಿದೀನಿ. ಆ ಅಮ್ಮ ಇಲ್ಲೇ ಬರ್ತಾರೆ. ಅಲ್ಲಿಗೆ ಸ್ವಲ್ಪ ತಾದ್ಮೇಲೆ ಅವ್ರ ಅಮ್ಮ ಅಲ್ಲಿಗೆ ಬರ್ತಾರೆ. ಅವ್ರ ಅಮ್ಮ ಪಾಪ ತುಂಬಾನೇ ಹತ್ತಿರ್ತಾಳೆ. ಮೇಡಮ್, ನೀವು ಸುಮಿತ್ರಾ ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ನನಗಲ್ಲ, ಇವರಿಂದಲೇ ನಿಮ್ಮ ಮಗ ಇವತ್ತು ಉಳ್ದಿರೋದು. ಮತ್ತೆ ಈ ಹೆಂಗಸ್ರ ಬಗ್ಗೆ ನಮಗೆ ಹೇಳಿದ್ದು. ಧನ್ಯವಾದ ಅಕ್ಕ. ಇವತ್ತು ನನ್ನ ಮಗುನ ನೀನು ಕಾಪಾಡ್ಬಿಟ್ಟೆ ಅಕ್ಕ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಅಕ್ಕ. ನಿಜವಾಗ್ಲೂ ನಿನ್ನ ಋಣ ಯಾವಾಗ್ಲೂ ತೀರಿಸ್ಕೊಳಕ್ಕಾಗಲ್ಲ. ಸ್ಟೇಷನ್ ಅಲ್ಲಿರುವ ನಲ್ಲಿಯಲ್ಲಿ ನೀರ್ ತುಂಬಿಸ್ಕೊತಿದ್ದೆ. ತಿರುಗಿ ನೋಡಿದ್ರೆ ಇವನು ಇಲ್ಲ ಅಕ್ಕ. ಅವಾಗಿಂದ ಇವನ್ನ ಹುಡುಕ್ತಾ ಇದೀನ ಅಕ್ಕ. ನನ್ನ ಮಗು ನನಗೆ ಸಿಗ್ಬಿಟ್ಟ. ದೇವರಿಗೆ ತುಂಬಾ ತುಂಬಾ ಧನ್ಯವಾದ. ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವ್ರಕ್ಕ. ಅಯ್ಯೋ ತಂಗಿ, ಒಂದು ಮನುಷ್ಯತ್ವದಿಂದ ನಾನು ಈ ಕೆಲ್ಸ ಮಾಡಿದ್ದೀನಿ ಅಷ್ಟೇ. ನಿನ್ನ ಮಗು ನಿನ್ಗೆ ಸಿಗ್ಬಿಟ್ಟ ಅಲ್ವಾ? ಇನ್ಮೇಲೆ ನೀನು ಸಂತೋಷವಾಗಿರು. ಇನ್ನು ಒಂದು ಸ್ಟೇಷನ್ ಮಿಸ್ ಆಗಿದ್ರೆ ಅಷ್ಟೇ, ಇವರಿಬ್ರು ಮಗುನ ತಗೊಂಡ್ ಹೋಗ್ಬಿಡ್ತಿದ್ರು. ಗೊತ್ತಾ, ನಿನ್ ಮಗು ನಿಂಗ್ ಸಿಗ್ತಿರ್ಲಿಲ್ಲ. ಅಷ್ಟಲ್ಲೇ ಅಶೋಕ್ ಅಲ್ಲಿಗೆ ಬರ್ತಾನೆ. ಸುಮಿತ್ರಾ ಕಾಲ್ ಮಾಡಿ ಅಶೋಕ್ನ ಬರಕ್ ಹೇಳಿರ್ತಾನೆ. ನಿಧಿ, ನೀನಿಂತ 3 ಕಾಸಿನ ಕೆಲಸ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಾನ್ ನಿನ್ನನ್ ಮದುವೆ ಆಗಿ ಜೀವನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆ ದೇವ್ರು ದೊಡ್ಡವನು. ನಮ್ಮ ಸುಮಿತ್ರಕ್ಕ ಇಲ್ದಿದ್ದಿದ್ರೆ ನನ್ನ ಲೈಫು ಕೂಡ ಹಾಳಾಗೇ ಹೋಗ್ತಿತ್ತು. ಇನ್ಸ್ಪೆಕ್ಟರ್ ಸರ್, ಇವರಿಬ್ಬರನ್ನ ಮೊದ್ಲಿಂದ ಕರ್ಕೊಂಡೋಗಿ ಮತ್ತೆ ಇನ್ನು ಮೇಲೆ ಇವ್ರು ಇಂಥ ಕೆಲಸ ಮಾಡಬಾರ್ದು, ಹಾಗೆ ಶಾಸ್ತಿ ಕೊಟ್ಟು ಶಿಕ್ಷೆ ಕೊಡಿ. ಕರ್ಕೊಂಡೋಗಿ ಇವ್ರನ್ನ. ಇಬ್ರು ನಡೆಯರೆ ಮೇಡಮ್, ಇವ್ರನ್ನ ಕರ್ಕೊಂಡೋಗಿ. ಮಗುನ ಕಿಡ್ನಾಪ್ ಮಾಡ್ತೀರಾ? ನೀವಿಬ್ರು ಹೆಂಗಸ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ಎಲ್ಲರೂ ಸುಮಿತ್ರನ ತುಂಬಾನೇ ಹೊಗಳ್ತಾರೆ. ಮಗುನ ತಾಯಿ ಹತ್ರದಿಂದ ದೂರ ಮಾಡದೆ ಅವರು ಕಾಪಾಡಿದ್ರು. ಮಾರನೇ ದಿನ ಹೆಂಗಸ್ ಅವ್ರ ಗಂಡನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಅವಳು ಬೇಡ ಅಂದ್ರೂ ಕೇಳದೆ ಅವರು 25,000 ಅವಳಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಆಮೇಲೆ ವರ್ಷನ ಸ್ಟಡೀಸ್ಗೆ ಏನೇನ್ ಬೇಕೋ ಎಲ್ಲ ನೋಡ್ಕೋತೀನಿ ಅಂತ ಹೇಳ್ತಾರೆ. ಸುಮಿತ್ರಾ ಆ ದುಡ್ಡಿಂದ ಸ್ಟೇಷನ್ ಹತ್ರನೇ ಒಂದು ಚಿಕ್ಕ ಅಂಗಡಿಯನ್ನು ರೆಂಟಿಗೆ ತಗೋತಾಳೆ. ಅಲ್ಲೇ ಅವರ ಗಂಡನ ಜೊತೆಗೆ ಅವಳು ಅಂಗಡಿಯನ್ನು ಹಾಕ್ತಾಳೆ. ಟೀ ಮತ್ತೆ ಪಕೋಡ ಅಲ್ಲಿ ಮಾರಕ್ಕೆ ಶುರು ಮಾಡ್ತಾಳೆ. ಅವಳು ಮಾಡಿದ ಒಳ್ಳೆ ವಿಷಯಕ್ಕೂ ಒಳ್ಳೆ ಫಲವನ್ನು ಆ ದೇವರು ಕೊಟ್ಟ. ಈಗ ಎಲ್ಲ ತುಂಬಾ ಚೆನ್ನಾಗಿದೆ. ಸುಮಿತ್ರಾ ಅಂತೂ ಆ ದೇವರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ಕೊತಾಳೆ. ಸಾಧನಾ ಆ ದೇವಿಯ ಭಕ್ತಳು. ಅವಳಿಗೆ ಯಾವಾಗ ಮದುವೆ ಆದ್ರೂ ಆ ದೇವಿಯ ಕೃಪೆಯಿಂದ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಅನ್ಕೋತಾಳೆ. ಅದೇ ರೀತಿ ಸ್ವಲ್ಪ ದಿನದ ನಂತರ ಸಾಧನನ ಲೈಫಲ್ಲಿ ಸಂದೀಪ್ ಬರ್ತಾನೆ. ಸಂದೀಪ್ ಸಾಧನಾನ ಪ್ರೀತಿಸ್ತಾನೆ. ಅವ್ರ ಮನೆಯವ್ರಿಗೂ ಕೂಡ ಸಾಧನ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಸ್ವಲ್ಪ ದಿನದ ನಂತರ ಮದ್ವೆ ಬಗ್ಗೆ ಮಾತಾಡಿ ಅವರು ಮದ್ವೆ ಮಾಡ್ಬಿಡ್ತಾರೆ. ಮದ್ವೆ ಆಗಿ ಅತ್ತೆ ಮನೆಗೆ ಹೋದ ನಂತರ ಕೂಡ ಅವಳು ಅಲ್ಲಿ ಆ ದೇವಿಗೆ ಪೂಜೆ ಮಾಡ್ಕೋತಾ ಅದೇ ತರ ಭಕ್ತಿಯಾಗಿ ಇರ್ತಿದ್ಲು. ಒಂದಿನ ಅವಳು ಬೆಳಗ್ಗೆ 5 ಗಂಟೆಗೆ ಎದ್ದು ಆ ದೇವಿಯ ಪೂಜೆಯನ್ನು ಮಾಡಿ ನಂತರ ಅವಳು ಕಿಚನ್ಗೆ ಹೋಗಿ ಟೀ ಇಡ್ತಾ ಇರ್ತಾಳೆ. ಅಯ್ಯೋ, ಯಾಕಮ್ಮ ಇಷ್ಟು ಬೇಗ ಎದ್ದಿದ್ಯಾ? ಇವಾಗ 5 ಗಂಟೆ. ನೀನ್ ಮಲ್ಕೋಬೋದಲ್ವಾ? ನೀನ್ ಯಾಕಿಷ್ಟು ಬೇಗ ಎದ್ದಿದ್ಯಾ? ಅತ್ತೆ ಪರವಾಗಿಲ್ಲ, ಇದು ನನ್ಗೆ ಅಭ್ಯಾಸ ಆಗಿದೆ 5 ಗಂಟೆಗೆ ಎದ್ದೊಳೋದು. ಹಂಗಂತ ಹೇಳಿ ಇಬ್ರು ಅತ್ತೆ ಸೊಸೆ ಕುತ್ಕೊಂಡು ಟೀ ಕುಡಿತಾರೆ. ಅದರ ನಂತರ ಎಲ್ಲರೂ ಎದ್ದ ನಂತರ ಸೊಸೆ ಬಗ್ಗೆನೇ ಮಾತಾಡ್ತಾಳೆ ಅತ್ತೆ. ಅವಳ ಬಗ್ಗೆ ಹೊಗಳ್ತಾ ಇರ್ತಾಳೆ. ಮನೆಯ ಇನ್ನೊಂದು ಸೊಸೆಗೆ ಹೊಟ್ಟೆ ಕಿಚ್ಚು. ಸಾಧನ ತುಂಬಾನೇ ಸಂಸ್ಕಾರ ಉಳ್ಳ ಹುಡುಗಿ. ಈ ತರ ಒಂದು ಹುಡುಗಿ ನಮ್ಮನೆಗ್ ಬರ್ಬೇಕು ಅಂತಾನೆ ನಾನು ಆ ದೇವ್ರನ್ನ ಬೇಡ್ಕೋತಿದ್ದೆ. ಬೆಳಗ್ಗೆ ಎದ್ದು ಪೂಜೆ ಮಾಡಿ ಎಲ್ಲಾರ್ನು ಚೆನ್ನಾಗಿ ನೋಡ್ಕೊಳ್ಳುವ ಹುಡುಗಿ. ಇವತ್ ನನ್ಗಳು ಬಿಸಿ ಬಿಸಿ ಟೀ ಬೇರೆ ಕೊಟ್ಲು. ನಾನು ಇಂಥ ಹುಡುಗಿ ಮನೆಗ್ ಬಂದ್ರೆ ಚೆನ್ನಾಗಿರತ್ತೆ ಅನ್ಕೋತಿದ್ದೆ. ಅದೇ ತರನೇ ಅವಳು ದಿನಾ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾಳೆ, ಎಲ್ಲಾರ್ನು ಚೆನ್ನಾಗಿ ನೋಡ್ಕೋತಾಳೆ. ಒಳ್ಳೆ ವಿಷಯನೇ. ಈಗ ಬೆಳಗ್ಗೆ ನೀವು ಚಹಾ ಮಾಡ್ಬೇಕಾಗಿಲ್ಲ. ಸಾಧನ ಸೊಸೆ ಬಂದಿದ್ದಾಳೆ. ಇಬ್ರು ಅತ್ತೆ ಸೊಸೆ ಕೂಡಿ ಚಹಾ ಕುಡೀರಿ. ಅಮ್ಮ ಸುಧಾ, ನೀನು ಕೂಡ ಬೆಳಗ್ಗೆ ಎದ್ದೋಳ ಅಭ್ಯಾಸ ಮಾಡ್ಕೊ. ಅದು ತುಂಬಾ ಒಳ್ಳೆ ಅಭ್ಯಾಸ. ನಾನ್ ಏನ್ ಹೇಳ್ತಿದ್ದೆ ಅಂದ್ರೆ, ಕುಳ್ಗುರು ಮತ್ತೆ ಅವರ ಶಿಷ್ಯಂದರು ಬರ್ತಿದ್ದಾರೆ. ಅಮ್ಮ ಸೊಸೆ, ನೀನು ಚೆನ್ನಾಗ್ ಕೇಳ್ಕೊ. ನಮ್ ಮನೆಯ ಹೊಸ ಸೊಸೆನೆ ಅವ್ರಿಗೆ ಪ್ರಸಾದ ಮಾಡ್ಬೇಕು. ಇದೇ ನಮ್ಮ ಮನೆಯ ಆಚಾರ. ನೀನು ಅದೇ ತರ ನಡ್ಕೋಬೇಕು, ಆಯ್ತಾ? ಅವ್ರಿಗೋಸ್ಕರ ರುಚಿಯಾಗಿ ಪ್ರಸಾದ ಮಾಡು. ನಾನ್ ನಿನಗೆ ಈ ಜವಾಬ್ದಾರಿಯನ್ನು ಕೊಡ್ತಿದ್ದೀನಿ. ಅಮ್ಮ, ನಾನು ಖಂಡಿತ ನನ್ ಕೈಲಾದಷ್ಟು ಚೆನ್ನಾಗ್ ಮಾಡ್ತೀನಿ. ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ಮಾಡ್ಬೇಕಂತ ಆಶೀರ್ವಾದ ಮಾಡಿ. ಅಪ್ಪ, ನೀವ್ ಕೂಡ ನನ್ಗೆ ಆಶೀರ್ವಾದ ಮಾಡಿ.
ಆಹಾ ಬಂದಿದ ತಕ್ಷಣ ನಾಟಕಗಳು ಶುರು ಮಾಡ್ಬಿಟ್ಲಮ್ಮ. ನಾನ್ ನಿನ್ನನ್ ಬಿಡಲ್ಲ ಕೆಲ್ಸ ಮಾಡಕ್ಕೆ. ಎಲ್ಲ ಕೆಲ್ಸ ನಾನೇ ಮಾಡ್ತೀನಿ, ನೋಡ್ತಾ ಇರು. ಸುಧಾ, ನಾನು ಎಷ್ಟೊತ್ತಿಂದ ನಿನ್ನ ಹತ್ರ ನೀರ್ ಕೇಳ್ತಾ ಇದ್ದೀನಿ, ನೀನೇನ್ ಮಾಡ್ತಾ ಇದೀಯ? ಅಬ್ಬಾ ಬರ್ತಾ ಇದೀನ್ರಿ, ಯಾವಾಗ್ಲೂ ನನ್ನಿಂದನೇ ಬಿದ್ದಿರ್ತೀರ. ಒಂದ್ ಗ್ಲಾಸ್ ನೀರ್ ಕೂಡ ಎತ್ಕೊಂಡ್ ಕುಡಿಯಕ್ಕಾಗಲ್ವಾ ನಿಮ್ಗೆ? ಎಲ್ಲರೂ ಪೂಜೆಗೆ ತಯಾರಿ ಮಾಡ್ತಿರ್ತಾರೆ. ಎಲ್ಲರೂ ಕುಲ್ಗುರು ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅಮ್ಮ, ಈ ಪೂಜೆ ಸಾಮಾನ್ ಮತ್ತೆ ಹೂವು ತಂದಿದ್ದೀನಿ, ಇನ್ನೇನಾದ್ರೂ ಬೇಕಾದ್ರೆ ನನಗೆ ಹೇಳಿ. ಎಲ್ಲ ರೆಡಿ ಆಗಿದೆ. ಪೂರಿ ಮಾಡೋದಕ್ಕೆ ತುಪ್ಪ ಮತ್ತೆ ಎಣ್ಣೆ ಬೇಕಾಗಿದೆ, ಅದು ಮಾತ್ರ ತಗೊಂಡ್ ಬಾ. ಅದನ್ನ ಕಿಚನಲ್ಲಿ ಇಟ್ಬಿಡಿ. ಹಂಗಂತ ಹೇಳಿದ ತಕ್ಷಣ ಸಂದೀಪ್ ಗೀ ಪ್ಯಾಕೆಟ್ ಮತ್ತೆ ಅವ್ರಿಗೆ ಬೇಕಾಗಿರುವ ಎಣ್ಣೆ ತಗೊಂಡ್ ಬಂದು ಹೆಂಡ್ತಿಗೆ ಕೊಡ್ತಾರೆ. ಕೊಡಿ ಸಂದೀಪ್ ಅವ್ರೆ, ನಾನಿದನ್ನ ಎತ್ಕೊಂಡೋಗಿ ಕಿಚನಲ್ಲಿ ಇಡ್ತೀನಿ, ಆಯ್ತಾ? ನೀವು ನಿಮ್ ಅಣ್ಣನ್ ಜೊತೆ ಹೋಗಿ ಆಚೆ ಅವ್ರು ಬರ್ತಾರೇನೋ ನೋಡ್ತೀರಿ. ಸರಿ ಅದ್ಗೆ, ನೀವು ಇದನ್ನೆಲ್ಲ ಸಾಧನ ಹತ್ರ ಕೊಡಿ. ಸುಧಾ ಗೀ ಮತ್ತೆ ಆ ಎಣ್ಣೆನೆ ತಗೊಂಡ್ ಹೋಗ್ತಾಳೆ ಮತ್ತೆ ಅಲ್ಮಾರಿಯಲ್ಲಿ ಬಚ್ಚಿಡ್ತಾಳೆ. ಅದು ಮಾತ್ರ ಅಲ್ದೆ ಕಿಚನಲ್ಲಿ ಇದ್ದರದ್ದು ಎಲ್ಲ ಎತ್ಕೊಂಡ್ಬಂದು ಅವಳು ಬಚ್ಚಿಡ್ಬಿಡ್ತಾಳೆ. ಈಗ ಪ್ರಸಾದ ಮಾಡೋ ಸಮಯ ಬರುತ್ತೆ. ಸಾಧನ ಹೋಗಿ ನೋಡ್ತಾಳೆ, ಅಲ್ಲಿ ಎಣ್ಣೆ ಇರೋದಿಲ್ಲ, ತುಪ್ಪ ಇರೋದಿಲ್ಲ, ಏನೂ ಇರಲ್ಲ. ಅಮ್ಮ ಸೊಸೆ ಎಲ್ಲ ಪ್ರಸಾದ ಮಾಡಾಯ್ತು, ಬರೀ ಪೂರಿ ಮಾತ್ರ ಮಾಡ್ಬೇಕು ನಮ್ಮ ಸಂಪ್ರದಾಯ ಪ್ರಕಾರ. ಅದನ್ನ ನೀನೇ ಮಾಡ್ಬೇಕು. ನಾನು ಹೋಗ್ತಿದ್ದೀನಿ, ಮಾವ ಕರೀತಿದ್ದಾರೆ, ಗುರುಗಳು ಬಂದಿದಾರೆ ಅನ್ಸತ್ತೆ. ನೀನು ಬೇಗ ಪ್ರಸಾದ ಮಾಡ್ಬಿಟ್ಟು ಬಾ, ಆಯ್ತಾ? ಸಾಧನ, ನನ್ ತುಪ್ಪ ಮತ್ತೆ ಎಣ್ಣೆ ಸುಧಾ ಅತ್ತಿಗೆ ಹತ್ರ ಕೊಟ್ಟೆ, ಅವ್ರು ನಿನಗೆ ಕೊಟ್ರಲ್ಲ. ಬಂದೇಮಾ. ಅಯ್ಯೋ, ಅಕ್ಕ ಹತ್ರ ಕೊಟ್ಟಿದ್ರಲ್ವಾ ನೀವು ನೆಯ್ಯಿ ಮತ್ತೆ ತುಪ್ಪ. ಅಯ್ಯೋ, ನಾನ್ ಬೇಜಾರಾಗ್ಬಿಟ್ಟೆ ನೋಡಿ. ಸುಧಾ ಅಕ್ಕ, ಅಯ್ಯೋ ಎಲ್ಲಿದ್ದೀರಾ? ಓ, ಇಲ್ಲಿದ್ದೀರಾ ಅಕ್ಕ. ಎಣ್ಣೆ ಮತ್ತೆ ತುಪ್ಪ ಎಲ್ಲಿಟ್ಟಿದ್ದೀರಾ? ಅಲ್ಲೇ ಇರ್ಬೇಕು, ನನ್ಗೇನ್ ಗೊತ್ತು. ಸರಿ, ಮಾವ ಕರೀತಿದ್ದಾರೆ, ನಾನ್ ಹೋಗ್ತಿದ್ದೀನಿ. ನೀನ್ ಬೇಗ ಪೂರಿ ಮಾಡ್ಬಿಟ್ಟು ಅಲ್ಬಾ, ಅಲ್ ಬಂದೆಲ್ಲ ಕಾಯ್ತಿದ್ದಾರೆ. ಈಗೇನ್ ಮಾಡ್ಲಿ? ತುಪ್ಪ ಗೀ ಇಲ್ದೇ ಇದ್ರೆ ಅಲ್ಲೇ ಹೋಗಿ ಎಲ್ಲಾರ್ ಮುಂದ್ರು ನಾನು ಕೇಳಕ್ಕಾಗತ್ತಾ? ಅಯ್ಯೋ ದೇವಿ, ಅಮ್ಮ ನೀನೇ ನನ್ನ ಕಾಪಾಡ್ಬೇಕು. ನಾನಿವತ್ ನಿನ್ ಮೇಲೆ ನಂಬಿಕೆ ಇಟ್ಟು ನೀರಲ್ಲೇ ಪೂರಿಗಳನ್ನ ಮಾಡ್ತೀನಿ, ಆದ್ರೆ ನೀನ್ ಕಾಪಾಡ್ತಿ ಅಂತ ನಂಬಿಕೆ. ನಾನ್ ನಿನ್ ಮೇಲೆ ನಿಜವಾದ ಭಕ್ತಿಯನ್ನು ಇಟ್ಟಿದ್ರೆ ನೀನು ಚಮತ್ಕಾರ ಮಾಡು ತಾಯಿ. ಎಷ್ಟಾದ್ರೂ ನಿಮ್ಮ ದೇವಿಯನ್ನು ಬೇಡ್ಕೋ, ನಿನ್ ದೇವಿ ನಿನ್ಗೆ ಸಹಾಯ ಮಾಡಲ್ಲ. ಇವತ್ತು ಪೂರಿಗಳನ್ನು ಮಾಡಕ್ಕಾಗ್ದೆ ಎಲ್ಲಾರ್ ಮುಂದೆ ಅವಮಾನ ಆಗ್ಬೇಕು. ನಿನ್ಗೆ ಚೆನ್ನಾಗ್ ಬುದ್ಧಿ ಕಲ್ಸ್ಬೇಕನ್ನೋದೇ ನನ್ ವಿಷಯ. ಹಂಗಂತ ಹೇಳ್ತಾಳೆ. ಆದ್ರೂ ಸಾಧನ ನೀರಲ್ಲಿ ನಂಬಿಕೆಯಿಂದ ಪೂರಿ ಮಾಡ್ತಾಳೆ. ಆ ದೇವರು ಚಮತ್ಕಾರ ಮಾಡ್ತಾಳೆ. ಆ ಪೂರಿ ಆ ನೀರಲ್ಲೇ ಉಬ್ಕೊಂಡ್ ಬರುತ್ತೆ. ಅದನ್ನ ನೋಡಿದ ತಕ್ಷಣ ಚಿಕ್ಕ ಸೊಸೆ ಆನಂದದಿಂದ ಕಣ್ಣಲ್ಲಿ ನೀರ್ ಬರುತ್ತೆ. ಆದ್ರೆ ದೊಡ್ಡ ಸೊಸೆಗೆ ಕಣ್ಣಲ್ಲಿ ಅದನ್ನ ನೋಡಿ ರಕ್ತ ಬರುತ್ತೆ. ಅವಳ ಕೈಯಲ್ಲಿ ನಂಬಕ್ಕೆ ಆಗೋದಿಲ್ಲ. ಏನ್ ಚಮತ್ಕಾರ ನಡೀತಿದೆ ಅಂತ ಆಶ್ಚರ್ಯ ಆಗತ್ತೆ. ಸ್ವಲ್ಪ ತಲೆ ಪೂರಿಗಳನ್ನು ಮಾಡಿ ಎತ್ಕೊಂಡೋಗ್ತಾಳೆ. ಮತ್ತೆ ಗುರುಗಳಿಗೆ ಅವರ ಶಿಷ್ಯರಿಗೆ ಅವಳು ಬಡಿಸ್ತಾಳೆ. ಮಹಾರಾಜ, ಇವಳು ನಮ್ಮ ಚಿಕ್ಕ ಸೊಸೆ ಸಾಧನ, ಸಂದೀಪಿನ ಹೆಂಡತಿ ಇವಳು. ನಮ್ಮ ಸಂಪ್ರದಾಯದ ಪ್ರಕಾರ ಇವಳೇ ನಿಮ್ಗೆ ಪೂರಿ ಮಾಡಿರೋದಿವತ್ತು. ಆಗ ನಾನ್ ತುಂಬಾ ಕಡೆ ಎಣ್ಣೆಲ್ ಬೆಂದಿರೋ ಪೂರಿ ತಿಂದಿದ್ದೇನೆ, ಆದ್ರೆ ಮೊದಲನೇ ಬಾರಿಗೆ ನೀರಲ್ಲಿ ಬೆಂದಿರೋ ಪೂರಿ ತಿಂದಿದ್ದೇನೆ. ನೀರಲ್ಲಿ ಬೆಂದಿರೋ ಪೂರಿನ ಮಹಾರಾಜ್? ಏನಮ್ಮ, ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಲ್ಲ? ನಿನ್ ಮೇಲೆ ದೇವಿದು ತುಂಬಾ ಕೃಪೆ ಇದೆ. ಇವತ್ತು ಕಷ್ಟದ ಸಮಯದಲ್ಲಿ ನಿನ್ಗೆ ಅವರು ಸಹಾಯ ಮಾಡಿದ್ರಲ್ಲ? ಹೌದು ಸ್ವಾಮಿಗಳೇ, ನೀವು ಹೇಳ್ತಿರೋದು ನಿಜ. ನಿಮಗೆ ಎಲ್ಲ ಗೊತ್ತು. ಆ ದೇವರ ಕೃಪೆ ಇಲ್ದಿದ್ರೆ ಇವತ್ತು ನಾನ್ ನಿಮ್ಗೆ ಪೂರಿಯನ್ನು ಮಾಡ್ಕೊಂಡ್ ತಂದು ಕೊಡಕ್ಕಾಗ್ತಿರ್ಲಿಲ್ಲ. ಸಾಧನ ತುಂಬಾ ಒಳ್ಳೆವಳು. ದೇವಿ ಮಾ ಯಾರ ಜೊತೆ ಇರ್ತಾಳೋ ಆ ಭಕ್ತೆ ಯಾವತ್ತೂ ಸತ್ಯದ ಮಾರ್ಗದಲ್ಲೇ ಹೋಗ್ತಾರೆ. ಮತ್ತೆ ದೇವಿ ಮಾತೆ ಕೂಡ ಕಷ್ಟದ ಸಮಯದಲ್ಲಿ ಆ ಭಕ್ತರ ಸಹಾಯ ಮಾಡ್ತಾಳೆ. ಹಾಗಾಗಿ ಇಲ್ಲಿರೋರ್ಗೆಲ್ಲ ನಾನು ಏನ್ ಹೇಳಕ್ ಬಯಸ್ತೀನಂದ್ರೆ, ನೀವು ಸಾಧನಗೆ ಯಾವುದೇ ರೀತಿಯ ತೊಂದರೆ ಕೊಡೋಕೆ ಹೋಗ್ಬೇಡಿ. ಈಕೆ ಗುಣಗಳನ್ನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಹಾಗೆ ಸಹಾಯ ಮಾಡಿ, ಮತ್ತೆ ದೇವಿ ನಿಮ್ಗೆ ಕೃಪೆ ತೋರಿಸ್ತಾಳೆ. ಒಬ್ಬ ತಂಗಿ ರಾಮ್ ಪ್ರಸಾದ್, ಇವತ್ತು ನಿಮ್ಮ ಮನೆ ಊಟ ಮಾಡಿ ನಾವು ತುಂಬಾ ಸಂತೃಪ್ತರಾಗಿದ್ದೀರಿ. ತುಂಬಾ ತೃಪ್ತಿಯಾಗಿದೆ. ದೇವಿ ಮಾತೆಯ ಕೃಪಾ ನಿಮ್ಮ ಮೇಲೆ ಇರ್ಲಿ. ಜೈ ಮಾತಾ ದಿ. ಗುರುಗಳು ಹೋಗ್ತಾ ಹೋಗ್ತಾ ಸುಧಾಗೆ ಬುದ್ಧಿ ಕಲ್ಸೋಗ್ತಾರೆ. ಅವಳಿಗೆ ಅವಳು ಮಾಡೋ ತಪ್ಪಂತ ಅರ್ಥ ಆಗತ್ತೆ. ನನ್ನನ್ನ ದಯವಿಟ್ಟು ಕ್ಷಮಿಸಿ. ನಾನು ಹೊಟ್ಟೆ ಕಿಚ್ಚಿಂದ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಹೊಟ್ಟೆ ಕಿಚ್ಚಿಂದ ನಿನ್ಗೆ ಅನ್ಯಾಯ ಮಾಡ್ಬೇಕನ್ಕೊಂಡೆ. ನಿನ್ ಜೊತೆ ಅಲ್ಲ, ಇನ್ಮೇಲೆ ಯಾರ್ ನೋಡಿ ಹೊಟ್ಟೆ ಕಿಚ್ಚು ಪಡಲ್ಲ. ಇದು ಒಳ್ಳೆಯ ಬುದ್ಧಿ ಅಮ್ಮ. ಯಾರ್ನೋ ನೋಡಿ ಯಾರು ಹೊಟ್ಟೆ ಕಿಚ್ಚು ಪಡಬಾರ್ದು. ಈ ದಿನ ಆ ದೇವಿ ನಮ್ಮ ಮೇಲೆ ತೋರ್ಸಿರುವ ಆ ಕೃಪೆಗೆ, ಆ ದೇವಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೇಕು ಅಂತ ನಾನ್ ಅನ್ಕೋತಿದ್ದೀನಿ. ಆ ಪೂಜೆ ಪುನಸ್ಕಾರಗಳನ್ನ ನಾವು ತುಂಬಾ ಚೆನ್ನಾಗಿ ಮಾಡಿ ಮುಗಿಸ್ಲೇಬೇಕು. ಅಮ್ಮ, ತುಂಬಾ ಒಳ್ಳೆ ವಿಷಯ ಅಮ್ಮ ಇದು. ಅರುಣ್, ಸಂದೀಪ್, ನಾವೆಲ್ಲ ಸೇರ್ಕೊಂಡು ಮಾತಾರಾಣಿಯ ಜಾಗರಣೆ ಮಾಡೋಣ. ಎಲ್ಲರೂ ಸೇರಿ ಮಾತಾದೇವಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಆಮೇಲೆ ಸುಧಾ ಚಿಕ್ಕ ಸೊಸೆಯ ಜೊತೆ ತುಂಬಾ ಚೆನ್ನಾಗಿ ಇರಕ್ಕೆ ಶುರು ಮಾಡ್ತಾಳೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर, और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए
बेस्ट बडीज।